ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪರಿಸರ ಸಂರಕ್ಷಣೆ ಮಾಡಬೇಕು ಮತ್ತು ಹೆಚ್ಚಾಗಿ ಗಿಡಗಳನ್ನು ಬೆಳೆಸಬೇಕು ಎಂದು ಶಾಸಕ ಎನ್.ವೈ. ಗೋಪಾಲಕೃಷ್ಣರವರು ತಿಳಿಸಿದರು. ಪಟ್ಟಣದ ಗಾಯತ್ರಿ ಶಾಲಾ ಆವರಣದಲ್ಲಿ ಪರಿಸರ ದಿನಾಚರಣೆ ಪ್ರಯುಕ್ತ ಸೋಮವಾರ ಬೆಳಗ್ಗೆ 11:50ಕ್ಕೆ ಶಾಲಾ ಪರಿಸರ ಜಾಗೃತಿ ಮತ್ತು ಗಿಡ ನಾಟಿ ಕಾರ್ಯಕ್ರಮ ನಡೆಯಿತು. ಅರಣ್ಯ ಇಲಾಖೆ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಎನ್.ವೈ. ಗೋಪಾಲಕೃಷ್ಣರವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಅವರು ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ತನ್ನ ಉಳಿವಿಗಾಗಿ ಪರಿಸರ ಸಂರಕ್ಷಣೆ ಮಾಡಬೇಕು. ಪ್ರತಿಯೊಬ್ಬರು ಮನೆಗೆ 2 ಗಿಡ ನೆಡಬೇಕು. ಗಿಡಗಳನ್ನು ಮಗುವಿನಂತೆ ಪಾಲನೆ ಪೋಷಣೆ ಮಾಡಬೇಕು. ಪರಿಸರ ದಿನಾಚರಣೆ ಕಾರ್ಯಕ್ರಮಗಳು ಆಚರಣೆಗೆ ಸೀಮಿತವಾಗಬಾರದು. ಎಲ್ಲ ಇಲಾಖಾ ಅಧಿಕಾರಿಗಳು ಕನಿಷ್ಠ ಗಿಡಗಳನ್ನಾದರೂ ಹಾಕಲು ಪ್ರೇರೇಪಿಸಬೇಕು. ಶಿಕ್ಷಕರು ಶಾಲಾ ವೇಳೆಯಲ್ಲಿ ಬರೀ ಪಾಠ ಪ್ರವಚನ ಸೀಮಿತವಾಗದೆ ಪರಿಸರ ಪ್ರೇಮ ಮೆರೆಯಬೇಕು. ವಿದ್ಯಾರ್ಥಿಗಳಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸಬೇಕು. ಯಾವ ಶಿಕ್ಷಕರಿಗೆ ಗಿಡ ನೆಟ್ಟು ಪರಿಸರ ಸಂರಕ್ಷಣೆ ಮಾಡಿ ಪೋಷಿಸುವಂತಹ ಕಾಳಜಿ ಇರುವುದಿಲ್ಲವೋ ಅಂತಹ ಶಿಕ್ಷಕರನ್ನು ಸಸ್ಪೆಂಡ್ ಮಾಡಿ ಎಂದು ಖಾರವಾಗಿ ಪ್ರತಿಕ್ರಿಯೆ ನೀಡಿದರು. ನಾವು ಪರಿಸರವನ್ನು ಸಂರಕ್ಷಣೆ ಮಾಡದಿದ್ದಲ್ಲಿ ಮುಂದಿನ ಪೀಳಿಗೆಯಲ್ಲಿ ಗಿಡಗಳನ್ನು ನೋಡಲಾಗದೆ ಚಿತ್ರದಲ್ಲಿ ಮಕ್ಕಳಿಗೆ ತೋರಿಸುವಂತಹ ಪರಿಸ್ಥಿತಿ ಬರಬಹುದು. ಆದ್ದರಿಂದ ಎಲ್ಲರೂ ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕು ಎಂದರು. ಅದೇ ರೀತಿ ಹಳ್ಳಿಗಳಲ್ಲಿ ಹೆಚ್ಚು ಮರಗಳನ್ನು ಕಡಿಯುವುದನ್ನು ನಿಲ್ಲಿಸಬೇಕು. ಹಳ್ಳಿಯಲ್ಲಿ ಜನರಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸವಾಗಬೇಕು ಎಂದರು. ಅದೇ ರೀತಿಯಲ್ಲಿ ತಾಲೂಕು, ಜಿಲ್ಲೆ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಪರಿಸರ ಪ್ರಜ್ಞೆಯನ್ನು ಮೂಡಿಸತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಪರಿಸರ ದಿನಾಚರಣೆ 5ನೇ ತಾರೀಕು ಮುಗಿದೋಯ್ತು. ಕಾರಣಾಂತರಗಳಿಂದ ನಾವು ಮುಂದೂಡಿ 9 ತಾರೀಕು ಇಟ್ಕೊಳ್ಳೋದಂತೆ ತೀರ್ಮಾನ ಮಾಡಿದ್ವಿ. ಅದಕ್ಕೆ ತೀರ್ಮಾನ ಮಾಡಿದ್ವಿ. ಪರಿಸರ ಅಂದ್ರೆ ಮೂಲವಾಗಿ ಅರ್ಥ ಮಾಡ್ಕೊಬೇಕು. ಪರಿಸರ ಅಂತಂದ್ರೆ ಹಸಿರಿಂದ ಆವೃತವಾಗಿರ್ತಕ್ಕಂಥ ಪ್ರತಿ ಮನೆಯಾಗಿರ್ಬೋದು, ಒಂದು ಅಂಗಳ ಆಗಿರ್ಬೋದು, ಒಂದು ಜಮೀನಾಗಿರ್ಬೋದು, ಒಂದು ಊರಾಗಿರ್ಬೋದು, ಪರಿಸರ ಪ್ರಿಯರಿಗೋಸ್ಕರ ಒಂದು ದಿನಾಚರಣೆ. ಅದರಲ್ಲಿ ಕೂಡ ನಿಜವಾಗಿ ನಾನು ಬಹಳ ಇಷ್ಟಪಡ್ತಕ್ಕಂಥ ವ್ಯಕ್ತಿ. ನಾನು ಒಬ್ಬ ಪರಿಸರಕ್ಕೆ ಬಹಳ ಗೌರವ ಕೊಡ್ತಕ್ಕಂಥದ್ದು ನಾನು ತುಂಬಾ ಇಷ್ಟಪಡ್ತೀನಿ. ಗಿಡ ಮರಗಳು ನೋಡಿದ್ರೆ ಅದೆಂಥ ಗಿಡ ಆಗಿದೆ, ಮುಳ್ಳಿನ ಗಿಡ ಆದರೂ ಕೂಡ ಹಸಿರಾಗಿದ್ರೆ ಅದನ್ನು ಸಂತೋಷ ಪಡ್ತಕ್ಕಂಥ ವ್ಯಕ್ತಿ. ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ಸರಿಯಾದ ರೀತಿಯಲ್ಲಿ ಅವರಿಗೆ ನಾವು ಜ್ಞಾನಾರ್ಪಣೆ ಕೊಡ್ತಾ ಇಲ್ಲ. ಅದಕ್ಕೆ ಮೂಲವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳು ಪೂರ್ವಕವಾಗಿ ಅತಿ ಹೆಚ್ಚಿನ ಜವಾಬ್ದಾರಿಯನ್ನ ತಗೊಂಡು ಹಳ್ಳಿಗಳಲ್ಲಿ ಈ ಒಂದು ಅಭಿಯಾನ ನಡೀತಕ್ಕಂಥ ದಿಶೆಯಲ್ಲಿ ನಾವೆಲ್ಲ ಜಾಗೃತರಾಗಿ ಕಾಡನ್ನು ಉಳಿಸ್ತಕ್ಕಂಥ ಕೆಲಸ ತಾವು ಮಾಡಿದ್ರೆ ಬಹಳ ಒಳ್ಳೆಯದು. ಪರಿಸರ ದಿನಾಚರಣೆ ಅಂತ ಹೇಳ್ಬಿಟ್ಟು ದಿನಾಚರಣೆಗಳು ಮಾಡ್ತೀವಿ, ರಿಪಬ್ಲಿಕ್ ಡೇ ಮಾಡ್ತೀವಿ, ಎಲ್ಲ ದಿನಾಚರಣೆಗಳು ಒಂದು ಅದರಿಂದ ಅರ್ಥಹೀನವಾಗಿರಬಾರ್ದು. ಅರ್ಥವಾಗಿರ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡಿದ್ರೆ ಮಾತ್ರ ಅದಕ್ಕೊಟ್ಟು ಗೌರವ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬೆಳೆಸ್ತಕ್ಕಂಥದ್ದು ಕೂಡ ನಾವೆಲ್ಲ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಮತ್ತು ಮನೆ ಮುಂದೆ ನಾವು ನೋಡಿದ್ವಿ. ಆ ಕೆಲಸವನ್ನು ನೀವು ಮಾಡಿದ್ರೆ ಬಹಳ ಒಳ್ಳೆಯದು ಅಂತೇಳಿ ಮಕ್ಕಳಿಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಕೂಡ ಮನೆ ಮುಂದೆ ಈ ಸುಮಾರು ಗಡಿಗೆ, ಈ ಸಲ ಗಡಿಗೆಗಳು ಸಿಗ್ತವೆ, ಆ ತಗೊಂಡೋಗ್ಬಿಟ್ಟು ಕುಂಡಗಳಲ್ಲಿ ಇಟ್ಬಿಟ್ಟು 1-2 ಗಿಡಗಳನ್ನ ನಾಟಿಸತಕ್ಕಂಥ ಕೆಲಸ ಮಾಡಿ. ಹೂವಿನ ಗಿಡ ಆಗಿರಲಿ ಅಥವಾ ಹೆಚ್ಚಾಗಿ ಹಸಿರು ವಾತಾವರಣ ನೀಡ್ತಕ್ಕಂಥ ಗಿಡಗಳಾಗಿಲ್ಲ ಅದನ್ನು ಬೆಳೆಸ್ತಕ್ಕಂಥ ಕಾರ್ಯಕ್ರಮ ಅವೆಲ್ಲರೂ ಮಾಡಿ. ಯಾಕಂದ್ರೆ ದೊಡ್ಡವರು ಬೆಳೆದ್ರೆ ಅದೇನು ಅರ್ಥವಾಗೋದಿಲ್ಲ. ಯಾಕಂದ್ರೆ ಅವ್ರಾಗಲೇ ದಾರಿ ಬಿಟ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮಕ್ಕಳು ಈಗಿಂದಾದ್ರೂ ಆ ಕಾರ್ಯಕ್ರಮ ಅನುಷ್ಠಾನ ಮಾಡಿಕೊಂಡ್ರೆ ಮುಂದೆ ನಿಮ್ಗೆ ಒಳ್ಳೇದಾಗುತ್ತೆ. ನಾವು ಹುಡುಗರಾಗಿರ್ಬೇಕಾದ್ರೆ ಪ್ರೈಮರಿ ಸ್ಕೂಲಲ್ಲಿ ಅದಕ್ಕೆ ಒಂದು ಪಾಠ, ಮನೆ ಅಂಗಳದಲ್ಲಿ ಒಂದು ಗಿಡ, ಆ ಗಿಡಗಳಿಗೆ ಗೊಬ್ಬರ ಇಷ್ಟ ಹಾಕ್ಬೇಕು, ಇಷ್ಟು ನೀರು ಹಾಕ್ಬೇಕು, ಇಷ್ಟೆಲ್ಲ ಬೆಳೆಸಬೇಕು ಅಂತ ಪ್ರತಿ ಶಾಲೆಗಳಲ್ಲಿ ಕೂಡ ಸುತ್ತಮುತ್ತ ಗಿಡಗಳನ್ನು ಬೆಳೆಸ್ತಕ್ಕಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಇಂದಿನ ರೈತರು ಕೂಡ ಬಹಳ ಜವಾಬ್ದಾರಿಯುತವಾಗಿ ನಮ್ಮನ್ನ ಕ್ರಾಫ್ಟ್ ಒಂದು ಅವರಂತ ಮಾಡಿಬಿಟ್ಟು ಅರ್ಧ ಗಂಟೆ ಶಾಲೆ ಮಕ್ಕಳನ್ನು ಬಿಡುಗಡೆ ಮಾಡಿಸ್ಕೊಂಡು ಅವರಿಂದ ಕೆಲಸ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ಕೆಲಸದ ರೂಪದಲ್ಲಿ ಅವರಿಗೆ ಅದನ್ನ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ಗಿಡಗಳನ್ನು ಯಾವ ರೀತಿ ಎಷ್ಟು ಅಡಿಗಳಲ್ಲಿ ನೆಟ್ಟಬೇಕು, ಅದಕ್ಕೆ ಯಾವ ರೀತಿ ಗಿಡಗಳನ್ನು ಪೋಷಣೆ ಮಾಡಬೇಕು ಅನ್ನೋದು ಕೂಡ ನಮ್ಗೆ ಹೇಳ್ಕೊಡ್ತಾ ಇದ್ದೀವಿ.
ಅವ್ರಿಗೆ ನಾವು ಕೂಡ ಶಾಲೆ ಆವರಣದಲ್ಲಿ ಸುತ್ತಮುತ್ತ ಕಾಂಪೌಂಡ್ಗಳಲ್ಲೆಲ್ಲ ಗಿಡಗಳೆಲ್ಲ ಬೆಳೆಸಿ ದಿವಸ ನೀರು ಹಾಕ್ತಕ್ಕಂಥ ಕೆಲಸ ಕೂಡ ಒಂದೊಂದು ಅರ್ಧ ಗಂಟೆ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಇವತ್ತೆಲ್ಲ ಶಾಲೆಗಳಲ್ಲಿ ಸ್ಕೂಲ್ಗಳಲ್ಲೆಲ್ಲ ಅದು ನಶಿಸಿ ಹೋಗ್ಬಿಟ್ಟಿದೆ. ಯಾವ ಶಾಲೆಗಳಲ್ಲೂ ಕೂಡ ಯಾವ ಹೆಡ್ ಮಾಸ್ಟರ್ ಆಗಲಿ ಮೇಷ್ಟ್ರಾಗಲಿ ಬೆಳಗ್ಗೆ 9 ಗಂಟೆಗೆ ಹೋದ್ರು ಅವ್ರು ಶಾಲೆ ಮುಗಿಸ್ಕೊಂಡು 1 ಗಂಟೆ ಬಿಟ್ಟರೆ ಗಂಡ ಅಂತೇಳಿ ಗಂಟೆ ಬರೆದ್ಬಿಟ್ರೆ ಮಕ್ಕಳು ಓಡೋಗ್ತವೆ. ಇವರು ಅವರಿಂದ ಓಡೋದು ಮತ್ತೆ 1:30-2 ಗಂಟೆ ಊಟ ಮಾಡ್ಕೊಂಡು ತಿರುಗ್ಬಾರ್ದು, ಮತ್ತೆ 5 ಗಂಟೆ ಗಂಡ ನಾನು ಹೊಡೆಯೋದು ಓಡೋದು. ಈ ಕೆಲಸ ಮಾಡ್ತಾರೆ. ಮೇಷ್ಟ್ರು ಕೂಡ ಜವಾಬ್ದಾರಿಯುತವಾಗಿರ್ತಕ್ಕಂಥ ಕಾರ್ಯಕ್ರಮ ಹಾಕೊಂಡ್ರೆ ಇದೇನು ನೀವು ಕರ್ನಾಟಕದಲ್ಲಿ ನಮಗೆ ಅವಾರ್ಡ್ ಕೊಡಬೇಕು ಅಂತಲ್ಲ, ನಿಮ್ಗೆ ಅವಾರ್ಡ್ ಸಿಕ್ಕುತ್ತೆ ಅಂತಲ್ಲ, ಮನಸ್ಸಿಗೆ ನಾಡ್ತಕ್ಕಂಥದ್ದು, ಮನಸ್ಸಿಗೆ ಉಲ್ಲಾಸ ಕೊಡ್ತಕ್ಕಂಥ ಕೆಲಸ. ಅದ್ರ ಜೊತೆಯಲ್ಲಿ ನೀವು ಹುಡುಗನ್ನ ಸ್ವಲ್ಪ ಚುರುಕು ಮಾಡತಕ್ಕಂಥ ಕೆಲಸ ಕೂಡ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಪ್ರತಿ ಶಾಲೆಗಳಲ್ಲಿ ಮಾಡಿದ್ರು ಕೂಡ ಅದಕ್ಕೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದಾಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪುಷ್ಪಗುಚ್ಛ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ಲೀಲಾವತಿ ಮೇಡಮ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಸಕ್ತರಾಗಿದ್ದಾರೆ. ಅವರಿಗೂ ನಾನು ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತವನ್ನು ತಾಲೂಕು ಆಡಳಿತದ ಪರವಾಗಿ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಲೀಲಾವತಿ ಸಿದ್ದಣ್ಣ, ಬಿಇಒ ನಿರ್ಮಲಾದೇವಿ, ವಲಯ ಸಂರಕ್ಷಣಾಧಿಕಾರಿ ಶಿವಾನಂದ, ತಹಸೀಲ್ದಾರ್ ಜಗದೀಶ್, ತಾಲೂಕು ಪಂಚಾಯಿತಿ ಇಒ ಹನುಮಂತಪ್ಪ, ಸಿಪಿಐ ವಸಂತ್ ವಿ ಅಸೋದೆ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಸ್ ಖಾದರ್, ಎಂ ಅಬ್ದುಲ್ಲಾ, ನಾಮನಿರ್ದೇಶನ ಸದಸ್ಯರಾದ ಜಿ ಪ್ರಕಾಶ್, ಮುಖಂಡರಾದ ವಸೀವುಲ್ಲಾ, ಪಿ ಗೋಪಾಲ್, ಯರ್ಜನಹಳ್ಳಿ ನಾಗರಾಜ್, ಭೀಮಣ್ಣ, ವಕೀಲರಾದ ವಿಜಯ್, ರಾಯಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸುರೇಶ್, ವಿವಿಧ ಇಲಾಖಾ ಅಧಿಕಾರಿಗಳು ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.